ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮಿನಿ ಬ್ಲಾಗ್ಗೆ. ಇವತ್ತಿನ ಮಾರ್ನಿಂಗ್ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡಿದರೆ ಅವ್ರು ಬಂದಂಗೆ ಹುಲ್ಲಾಕ್ತಾರೆ. ಪ್ರತಿದಿನ ನನ್ನ ರೊಟೀನ್ ಇದೇ ರೀತಿ ಇರುತ್ತೆ ನಮ್ಮ ಹಸುಗಳ ಜೊತೆಲಿ ಅಂತ ಹೇಳ್ಬೋದು. ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಹಿಂದಿನ ದಿನ ಉಗಾದಿ ಹಬ್ಬ ಮುಗ್ದಿತ್ತು. ಹೇಗೋ ಮನೆಯಲ್ಲೆಲ್ಲ ಪೂಜೆ ಮಾಡಿದೆ, ಈಗ ದೀಪ ಅಣಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸೋಮವಾರ ಬಸವೇಶ್ವರನ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತಾ ಇರೋದಂದರೆ, ಹಸುಗಳಿರೋ ಮನೇಲಿ ಆವಾಗವಾಗ ನಾವು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರದಿಂದ ಇವತ್ತು ಹೇಗೂ ಮನೇಲಿ ಮಕ್ಕಳೆಲ್ಲ ಇದ್ರಲ್ಲ, ಹೋಗ್ಬಿಟ್ಟು ಬರೋಣ ಅಂತ. ಇಲ್ಲಿ ಏನು ವಿಶೇಷ ಅಂತಂದರೆ, ಹಸುಗಳು ಕರು ಹಾಕಿದ ತಕ್ಷಣ ಹಾಲು ಎತ್ಕೊಂಬಂದು ಇಲ್ಲಿ ಕೊಡಬೇಕು. ಮತ್ತು ಹಸುಗಳಿಗೆ ಏನೇನೋ ಹುಷಾರು ತಪ್ಪಿತು, ಏನೋ ಕರುಗಳು ಹುಷಾರು ತಪ್ಪಿತು, ಏನೋ ಹಸುಗಳು ರಿಲೇಟಿವ್ ಏನೇ ಆಗಿರ್ಬೋದು, ಇಲ್ಲಿ ಬಂದು ನಾವು ಹರಕೆ ಮಾಡಿಕೊಂಡು ಕಾಣಿಕೆ ಹಾಕ್ಬಿಟ್ಟು ಹೋದರೆ ಹಸು ಚೆನ್ನಾಗಿ ಆಗುತ್ತೆ ಅನ್ನೋದು ನಮ್ಮ ಸುತ್ತಮುತ್ತ ಹಳ್ಳಿಯವ್ರಿಗೂ ತುಂಬ ನಂಬಿಕೆ. ಹಿಂದಿನ ದಿವಸ ಉಗಾದಿ ಹಬ್ಬ ಆಗಿರೋದ್ರಿಂದ ಈ ಥರ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಮತ್ತು ಪ್ರಸಾದ ಕೊಟ್ಟಿದ್ರು, ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಕೂತ್ಕೊಂಡ್ವಿ. ನೈಟ್ ಡಿನ್ನರ್ಗೆ ರಸಮ್ ಇತ್ತು ಅಂದ್ಬಿಟ್ಟು ಬೋಂಡ ಹಾಕ್ತಾಯಿದ್ದೀನಿ. ಸೊ ಇದಾಗಿತ್ತು ಮಿನಿ ಬ್ಲಾಗ್. ಇಷ್ಟ ಆಗಿದೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.